ಹೇಳಿ. ಇದು ನಮ್ಮ ಶೆಟ್ಟಿಹಳ್ಳಿ. ನಾವು 2 ವರ್ಷ ಇಲ್ಲೇ ಇದ್ದಿದ್ದು. ಅದು ಎಂಥ ಲೈಫ್ ಗೊತ್ತಾ, ನಮ್ಮ ಬಾಲ್ಯ ಜೀವನ ತುಂಬ ಚೆನ್ನಾಗಿತ್ತು. ಯಾಕಂದರೆ ನಮ್ಮ ದೊಡ್ಡಪ್ಪಂದು ಡ್ಯೂಟಿ ಇಲ್ಲೇ ಇತ್ತು. ನಮ್ಮ ದೊಡ್ಡಪ್ಪ ಅಂದರೆ ಇವರ ತಂದೆ ಅಂದರೆ ಏನಾಗಿದ್ರು ದೊಡ್ಡಪ್ಪ ಇಲ್ಲ ವೆಟರ್ನರಿ ಡಿಪಾರ್ಟ್ಮೆಂಟ್ ಅಲ್ಲಿ ಅವಾಗ ಲೈಫ್ ಸ್ಟಾಕ್ ಡೆವಲಪ್ಮೆಂಟ್ ಆಫೀಸರ್. ಹಾಗಾಗಿ ನಾವು 2 ವರ್ಷ ಇಲ್ಲೇ ಇದ್ದಿದ್ದು. ನಾವು ದೊಡ್ಡಪ್ಪನ ಜೊತೆ ಓದಿದ್ದು. ಇಷ್ಟು ಹತ್ರ ಬರ್ತಾರಲ್ಲ ಹಾಗಾಗಿ ನಾವು ಇಲ್ಲೇ ಇದ್ದಿದ್ದು. ಸೊ ಹಾಗಾಗಿ ಇದೇ ಸ್ಕೂಲಿಗೆ ಬರ್ತಾ ಇದ್ದಿದ್ದು. ಇದು ಚರ್ಚ್. ಅಲ್ಲಿ ಮನೆ ಮಾಡಿಕೊಂಡು ಅಲ್ಲಿಂದ ನಡ್ಕೊಂಡು ಬರ್ತಿದ್ದೆ. ಅವಾಗ ಇದು ಇರಲಿಲ್ಲ, ಆ ಬಿಲ್ಡಿಂಗು ಇರಲಿಲ್ಲ, ಇದಿತ್ತು. ಇಲ್ಲೇ ನಾವು ಪ್ರೇಯರ್ ಮಾಡ್ತಾ ಇದ್ದಿದ್ದು. ಹೌದಾ? ಆರಾಮಾಗಿ ನಾನು, ನಮ್ಮ ಪೂಜಿ, ನಮ್ಮ ಅಣ್ಣಯ್ಯ, ನಮ್ಮ ಅಕ್ಕ ಎಲ್ಲರೂ 4 ಜನ ಒಟ್ಟೊಟ್ಟಿಗೆ ಹಿಂಗೆ ಅನ್ಕೊಂಡು ಸ್ಕೂಲಿಗೆ ಬರುವಾಗ ಎತ್ಕೊಂಡು ಕರ್ಕೊಂಡು ಎಲ್ಲ ಬರುವಾಗ ಅವಾಗ್ಲೂ ಅಷ್ಟೇ. ನನಗೆ ಇಲ್ಲೊಂದು ಕ್ರಿಶ್ಚಿಯನ್ದು ಹಾಸ್ಟೆಲ್ ಇದೆಲ್ಲ, ಹಾಸ್ಟೆಲ್ ಇದೆ, ಅಲ್ಲಿ ಬೋರ್ಡಿಂಗ್ ಇದೆ. ಅಲ್ಲಿ ಮಂಜುಳಾ ಅಂತ, ಈಗ ಪಾಪ ಅವ್ರು ನಂಗೆ ಕಾಂಟ್ಯಾಕ್ಟಲ್ಲಿ ಇಲ್ಲ, ಅವ್ರು ಹೇಗಿದ್ದಾರೋ ಏನೋ ಗೊತ್ತಿಲ್ಲ ನನಗೆ. ಮಂಜುಳಾ ಅಂತ ಒಬ್ರು ಇದ್ರು, ಮತ್ತು ಇನ್ನೊಬ್ರು ಹೆಸರು ಮರ್ತೋಗಿದೆ. ನಾವು ಫಸ್ಟ್ 2ನೇ ಕ್ಲಾಸಲ್ಲಿ. ಅವರು ನನಗೆ ಚಿಕ್ಕವರು, ಅಷ್ಟು ಇಷ್ಟಪಡೋರು, ಹೋಗಿ ಬಂದು ಮುತ್ಕೊಡೋರು. ಮತ್ತೆ ಸೌಮ್ಯ ಅಂತ ನನ್ನ ಫ್ರೆಂಡ್ ಡಬ್ಬು ಅದು ಸೌಮ್ಯ ಅವ್ರು ನೋಡ್ತಾ ಇದ್ರೆ ಏನ್ ಅನ್ಕೊಂತಾಳೋ ಗೊತ್ತಿಲ್ಲ. ವೆರಿ ಗುಡ್ ಫ್ರೆಂಡ್. ಆದ್ರೇನಿಲ್ಲ, ಅವ್ರು ಸೌಮ್ಯ ಅವಳೆ ಎಷ್ಟು ಹೊಡೆದ್ರು ಇಲ್ಲ. ಹೃದಯ ಮಾತ್ರ ಒಂಥರ ತಿಪ್ಪೆಗುಂಡಿ ಇದ್ದಂಗೆ. ನಾನೇ ನೋಡ್ದಂಗೆ ಕಿರಣ್, ಅವ್ನ ಹೃದಯದಲ್ಲಿ ಅದು ಎಷ್ಟು ಜಾಗ ಐತಪ್ಪ, ಸ್ಪೇಸೇ ಇಲ್ಲ. 1ನೇ ಕ್ಲಾಸಲ್ಲಿ 2ನೇ ಕ್ಲಾಸಲ್ಲಿ ಸ್ಟಾರ್ಟ್ ಮಾಡಿದ್ದು ನಾವು. ಸುಮ್ಮನೆ ಟೈಮ್ ಪಾಸಿಗೆ ಅಂತ ಹೇಳ್ತಿಲ್ಲ, ಒಳ್ಳೆ ನೆನಪಿದು. ಅವಳು ಎಲ್ಲಿ ಕೂತ್ಕೊಂತೇಳಿ ಅಷ್ಟು ಟೀಚರ್ಸ್ ಹೊಡೆದ್ರು, ಇಲ್ಲ ನಾನು ಸೋಮಿನ ಪಕ್ಕನೇ ಹೋಗಿ ಕೂತ್ಕೋಬೇಕು ಅಂತ ಹೇಳಿ. ಅದೊಂದು ದೊಡ್ಡ ರೂಮ್ ಅದು. ಇಲ್ಲಿಂದ ಅಲ್ಲಿಗೆ 2 ಡೋರ್ ಇದೆ, ಬಟ್ ಒಂದೇ ಇದಿದೆ ಒಳಗೆ. 7-8 ವರ್ಷ ಆಯ್ತು ನಿನ್ ಜೊತೆ ಇಟ್ಕೊಂಡು ಕೇಳ್ತಾನೆ ಇರ್ತೀನಿ. ಆ ಹೃದಯಕ್ಕೆ ತಾನೇ ಜಾಗ ಎಲ್ಲಿಂದ ಬರುತ್ತೆ ಅಷ್ಟೊಂದು ಜನದ. ಮತ್ತೆ ಇಲ್ಲಿ ನಮ್ಮ ಜಯ ಟೀಚರ್ ಅಂತ ಇದ್ರು, ಅವ್ರು ಈಗ ಇಲ್ಲಿದ್ದಾರೋ ಎಲ್ಲಿದ್ದಾರೋ ಗೊತ್ತಿಲ್ಲ. ನಾವ್ ಎಷ್ಟು ಚಿಕ್ಕವರು ನಮ್ಮ ತೊಡೆ ಮೇಲೆ ಕೂರ್ಸ್ಕೊಂಡು ಚಾಕ್ಲೇಟ್ ಕೊಟ್ಕೊಂಡು ನಮ್ಮ ಅಷ್ಟೇ ನೀಟಾಗಿ ಎಲ್ಲ ಹೇಳ್ಕೊಡ್ತಿದ್ರು. ತುಂಬಾ ಖುಷಿ ಆಗುತ್ತೆ. ಮತ್ತೆ ಇವಳಿಗೆ ಒಂದು ಯಾರೋ ಶಂಭುಲಿಂಗ ಅಂತ ಇದ್ದ, ಅವ್ನು ಶಂಭುಲಿಂಗ ಪೂಜಾ ಅಂತ ಬರಿದ್ದ. ಅವನಿಗೆ ನಾವೆಲ್ಲ ಹೋಗಿ ಪೂಜೆ ಇದ್ ಮಾಡ್ತೇವೆ ನಾವು, ಹಂಗೆ ಹಿಂಗೆ ಮಳೆ ಬಂತು. ಅಲ್ಲಿ ನೋಡ್ರಿ ಕಟ್ಟೆ ಎಲ್ಲ ಮಾಡಿದ್ವಿ. ಕೈ ಮುಗಿದು ಒಳಗೆ ಬನ್ನಿ. ಜ್ಞಾನ ದೇಗುಲವಿದು, ಕೈ ಮುಗಿದು ಒಳಗೆ ಬನ್ನಿ. ಚೆನ್ನಾಗಿದೆ. ಇಲ್ಲೆಲ್ಲ ಎಷ್ಟು ನೆನಪುಗಳಿದೆ ಗೊತ್ತಾ. ಇದು ಆಕ್ಚುಲಿ ಕ್ರಿಶ್ಚಿಯನ್ಸ್ ಅವರು ಅಲ್ಲ, ಕ್ರಿಶ್ಚಿಯನ್ ಅವರು. ಗೌರ್ಮೆಂಟ್ ಸ್ಕೂಲ್ ನಮ್ಮದು ಇಲ್ಲ, ಹಾಫ್ ಸೆಮಿ ಇರ್ಬೇಕಿದು. ಅವಾಗ ಹಂಗಿದ್ದು ಎಲ್ಲ ನಮಗೆ ಹೇಳ್ಕೊಡ್ತಾ ಇದ್ದಿದ್ದು. ಅವಾಗ ಕ್ರಿಸ್ಮಸ್ ಅಂತ ಬರೋದು, ಅವಾಗ ಇಲ್ಲೆಲ್ಲ ಡೆಕೋರೇಷನ್ ಮಾಡ್ಕೊಂಡಿರೋರು. ಚೆನ್ನಾಗಿರೋದು ಅಂದ್ರೆ ಮಕ್ಕಳಿಗೆ ಅವ್ರದೊಂಥರ ಇವೆಲ್ಲ ಆಸಕ್ತಿ ಉಂಟು ಮಾಡ್ಬಿಡುತ್ತಲ್ವ ಅವ್ರ ಆಚರಣೆಗಳು. ತುಂಬಾ ಚೆನ್ನಾಗಿರ್ತದೆ ಅವ್ರ ಆಚರಣೆಗಳು. ಏನು ಗೊತ್ತಾ, ಧರ್ಮ ಅನ್ನೋದು ಹೆಂಗಿರ್ಬೇಕು ಅಂದ್ರೆ ಇನ್ನೊಬ್ರು ಧರ್ಮನ ಗೌರವಿಸಂಗಿರ್ಬೇಕು. ಯಾವತ್ತು ಯಾರ ಧರ್ಮನೂ ನಿಮ್ ಧರ್ಮ ಚೆನ್ನಾಗಿಲ್ಲ ಅದು ಇದು ಅನ್ನೋದಲ್ಲ. ಅವ್ರು ಇಂಡಿಯಾ ಇಸ್ ಡೈವರ್ಸಿಟಿ ಕಂಟ್ರಿ ಅಲ್ವಾ. ಇಂಡಿಯಾ ಅನ್ನೋದೇ ಡೈವರ್ಸಿಟಿ ಕಂಟ್ರಿ. ಆಚಾರ ಬಣ್ಣಗಳಿಂದ ಆಚರಣೆಗಳಿಂದ ತುಂಬಿದಂಥ ಕಂಟ್ರಿ. ಅವ್ರ ಆಚರಣೆಗಳನ್ನ ನೋಡಿ ಹೆಂಗ್ ಖುಷಿ ಪಡ್ತಾ ಇದಿರಲ್ಲ, ಎಷ್ಟು ಚಂದ. ಅವ್ರ ಗೊಂಬೆಗಳು ಕೂರಿಸ್ತಿರತ್ತೆ. ಅವ್ರು ನಮ್ಮ ದಸರಾ ನೋಡಿ, ದಸರಾ ಗೊಂಬೆ ಕೂರಿಸ್ತಾರೆ. ನಮ್ಮ ಗಣಪತಿ ಗಣೇಶ ಪೂಜೆ ಎಲ್ಲ ಅವರು ಮಾಡ್ತಾ ಇದ್ರು. ಅವರು ಕೆಲವೊಂದು ನನ್ನ ಜೊತೆ ಮುಸ್ಲಿಮ್ಸ್ ಫ್ರೆಂಡ್ಸ್ಗಳು ಇದ್ರು. ನಾವು ಡೈರೆಕ್ಟಾಗಿ ಅವ್ರಿಗೆ ಆಡ್ಕೊಂತಿರೋ, ಅವರು ನಮಗೆ ಆಡ್ಕೊಳ್ಳೋರು. ಯಾವುದೇ ದ್ವೇಷ ಅಸೂಯೆ ಏನೂ ಇರ್ತಿರ್ಲಿಲ್ಲ. ಎಷ್ಟು ಫ್ರೆಂಡ್ಲಿ ಆಗಿರ್ತಿದ್ರು ಗೊತ್ತಾ. ಅವೆಲ್ಲ ಮಕ್ಕಳಾಗಿದ್ರು. ಇದು ಒಂದು ಹಂತದಲ್ಲಿ ಒಂದು ಸ್ಟೇಜಲ್ಲಿ ಕೆಲವೊಬ್ಬರು ಒಂದು ರಾಜಕೀಯ ತಂತ್ರಗಳಿಗೆ ಈ ಜಾತಿ ಧರ್ಮ ಅನ್ನೋದೊಂದು ದ್ವೇಷ ಕಿಚ್ಚುಗಳನ್ನ ಹುಟ್ಟಿಸಿ ಒಂದೊಂದು ಯಾವುದ್ಯಾವುದೋ ಪಿಕ್ಚರ್ಗಳಿಗೆ ಯಾವ್ಯಾವುದೋ ಟೈಟಲ್ಗಳನ್ನ ಕೊಟ್ಟು ದೊಡ್ಡ ಮಟ್ಟದಲ್ಲಿ ಕೋಮುವಾದ ಸೃಷ್ಟಿ ಮಾಡ್ತಾರೆ. ಒಂದು ನೋಡಿ ಈಗ ಹೇಳ್ತಿದ್ರು ಹೆಂಗ್ ಓದಿದ್ದೆ ನಾವು, ಈ ಸ್ಕೂಲಲ್ಲಿ ಹೆಂಗ್ ಓದಿದ್ವಿ. ಒಳ್ಳೆ ನೆನಪಿದೆ, ತುಂಬಾ ಚೆನ್ನಾಗಿದೆ. ನಾವು 4 ಜನ ಒಟ್ಟಿಗೆ ಇಲ್ಲೇ ಇದ್ದಿದ್ದು. ಇಲ್ಲಿ ನಮ್ಮ ಕ್ಲಾಸಿ ಟೀಚರ್ ಅಂತ ಇದ್ದಾರೆ, ಮೀನ್ ಅವ್ರಿಗೆ ಹೇಳ್ತಾ. ಅವ್ರ ಮನೇಲೆ ನಾವು ಬಾಡಿಗೆ ಇದ್ದಿದ್ದು. ಅವ್ರು ಈಗಲೂ ಕೂಡ ಅಲ್ಲೇ ಇದ್ದಾರೆ. ನಮ್ಮ ಜೊತೆ ನಮ್ಮ ವಾಣಿಯಕ್ಕ ಅಂತ ನಮ್ಮ ದೊಡ್ಡಮ್ಮನ ಮಗಳು, ಹೇಳಿದೀನಿ ನಾನು. ಅವರು ನಾವು 4 ಜನ ಫುಲ್ ಒಟ್ಟಿಗೆ ಇದ್ದಿದ್ದು. ನಾವು ಪ್ರತಿಯೊಂದು ನಾವು 4 ಜನ ಒಟ್ಟಿಗೆ ಇರೋದು. ಅದಕ್ಕೆ ಈಗಲೂ ಅಷ್ಟೇ ಸಿಕ್ಕಾಪಟ್ಟೆ ಕಿತ್ತಾಡ್ತೀವಿ. ಅದೇ ತರ ನಮ್ಮ ಜೊತೆಗೆ ನಮ್ಗಳ ಮಧ್ಯೆ ಯಾವ್ದು ಕೊಡೋದು ತಗೊಳ್ಳೋದು ಯಾವುದೂ ಇಲ್ಲ. 1 ರೂಪಾಯಿ ನಾವು ಕೊಡೋದಾಗ್ಲಿ ತಗೊಳ್ಳೋದಾಗ್ಲಿ ಅಂತದ್ದು ಯಾವ್ದು ಅಲ್ಲ. ಅದು ಇವಾಗ ಆಕ್ಚುಲಿ ನಾವು ಇಷ್ಟು ಪ್ರೀತಿ ಇಟ್ಕೊಂಡಿರೋದು ಏನಾದ್ರು ಕೊಟ್ಟಾಗ್ಲಿ, ಒಂದು ಬರ್ತ್ಡೇ ಗಿಫ್ಟ್ ಆಗ್ಲಿ, ಒಂದು 12 ಗಂಟೆಗೆ ಸೆಲೆಬ್ರೇಟ್ ಮಾಡೋದಾಗ್ಲಿ, ಆತರ ಎಲ್ಲ ನಾವ್ ಇಟ್ಕೊಂಡೇ ಇಲ್ಲ. ಫೋನ್ ಮಾಡೋದು ತೀರಾ ಕಡಿಮೆ, ಮೀಟ್ ಆಗೋದು ತೀರಾ. ಆದ್ರೆ ನಮ್ 4 ಜನ ಮಧ್ಯೆ ಇದೇ ಪ್ರೀತಿ, ಇದೇ ವಿಶ್ವಾಸ. ಸ್ವಂತದವ್ರಿಗೂ ಅದಿರುತ್ತೆ ಇಲ್ವೋ ಗೊತ್ತಿಲ್ಲ, ನಮ್ಗಳ ಮಧ್ಯೆ ಅದಿದೆ. ಮತ್ತೆ ನಾವು ಇಲ್ಲಿ 1ನೇ ಕ್ಲಾಸ್ 2ನೇ ಕ್ಲಾಸ್ ಅಷ್ಟೇ ಮಾಡಿದ್ದು. ನಮ್ಮ ಅಕ್ಕ ಅಣ್ಣ ಇಲ್ಲಿ 3, 4 ಮುಗಿಸಿದ್ದಾರೆ. ಸೊ ಆ ಟೈಮಲ್ಲೇ ನಮಗೆ ನಿಜ ನಾವೀಗ ಎಷ್ಟು ಎದೆ ತಡ್ಕೊಂಡು ಹೇಳ್ಬೋದು. ಅದು ಕೆಲವೊಂದು ಮರ ನಾವು ಹಾಕಿದ್ದೀವಿ. ಯಶಣ್ಣ ಅಂದ್ರೆ ದೊಡ್ಡವ್ರು ಕೊಟ್ಟಿದ್ರು ಅನ್ಸುತ್ತೆ. 3ನೇ ಕ್ಲಾಸ್ 4ನೇ ಕ್ಲಾಸ್ ಮಕ್ಕಳಿಗೆ ಗಿಡ ನಮಗೆ
ನಮ್ಮ ಕೈಲೇ ಗಿಡ ಹಾಕ್ಸಿ ನಮ್ಮ ನೋಡ್ಕೊಳಕ್ಕೆ ಅದು ಸುತ್ತಮುತ್ತ ಹಳ ತೆಗಿಯೋದಾಗ್ಲಿ ಒಂದ್ ಗಿಡಕ್ಕೆ ಹಾಕದ್ ನೀರ್ ಹಾಕೋದಾಗ್ಲಿ ಪೂರ್ತಿ ನಾವೇ ನೋಡ್ಕೋಬೇಕು ಅದನ್ನ. ಅಕ್ಕಯ್ಯ ಮತ್ತು ಅಣ್ಣಂಗೆ ಕೊಟ್ಟಿದ್ರು, ಅವ್ರಿಬ್ರಿಗೆ ನಮ್ಮಿಬ್ರು ಟ್ಯಾಗ್ ಮಾಡಿದ್ರು. ಅಕ್ಕಂಗೆ ನನ್ನ ಟ್ಯಾಗ್ ಮಾಡಿದ್ರು, ಇವಳಿಗೆ ಯಶಣ್ಣನ ಟ್ಯಾಗ್ ಮಾಡಿದ್ರು. ಹಾಗಾಗಿ ನಾನು ಇಲ್ಲಿ ಹಾಕಿದ್ದು ನಮ್ಮ ಅಕ್ಕನ ಅಲ್ಲ ಯಶಣ್ಣ ನಾನು ನಮ್ಮ ಅಣ್ಣ ಹಾಕಿದ ಮರ ಇಲ್ಲಿದೆ ಅನ್ಸುತ್ತೆ. ಇವನಿಗೆ ನೆನಪು ಆ ಕಡೆ ಇದೆ, ಅವ್ನ ಆ ಕಡೆ ಇದೆ. 15 ವರ್ಷ ಏನು ಅಲ್ಲ, ನಾವು ಓದಿದಂತ ಸ್ಕೂಲಿಗೆ ಬಂದಾಗ ಏನೋ ಒಂಥರ ಫೀಲಿಂಗ್ ಅಲ್ವಾ, ಏನೋ ಒಂಥರ ಸಣ್ಣ ಮಕ್ಕಳಾಗ್ಬಿಡುತ್ತೆ. ಆ ಟೈಮಲ್ಲಿ ಸ್ಕೂಲಿಗೆ ಹೋಗಕ್ಕೆ ಇಷ್ಟ ಆಗ್ತಿರಲ್ಲ ಅಲ್ವಾ. ಜೀವನ ಅನ್ನೋದೇ ಎಷ್ಟು ತಿಳ್ಕೊಳ್ಳಿ. ಇನ್ನೊಂದು ನೀವು ಯಾವ ಆ ಕ್ಷಣದಲ್ಲಿ ಆ ಮೂಮೆಂಟ್ ಚೆನ್ನಾಗಿರಲ್ಲ ಅನಿಸ್ತಾ ಇರುತ್ತೆ. ನೀವು ಕೆಲವು ದಿನಗಳು ಕಳೆದಾಗ ಆ ಜನ ಎಷ್ಟು ಚೆನ್ನಾಗಿತ್ತು. ಅವಾಗ ಏನೋ ಇಂಜೆಕ್ಷನ್ ಕೊಡ್ತಿದ್ದಾವ, ಇಂಜೆಕ್ಷನ್ ಕೊಡ್ತಿದ್ದಾಗ ಹೋಗೋದು ನಾನು ಇವಳು ಅಣ್ಣ ಮತ್ತು ಅಕ್ಕ ಓದೋ. ಬಟ್ ನಮ್ಮ ಅಣ್ಣ ಏನ್ ಮಾಡ್ದ, ಕಾವ್ಯಕ್ಕಂಗೆ 2 ಕೊಡ್ತಿದ್ದ. ಅವಾಗ ಇವನಿಗೆ ಹೋಗಿ ಬನ್ನಿ ಅನ್ಬೇಕಾಗಿತ್ತು. ನಮ್ಮ ಅಣ್ಣ ಇದ್ದಾನೆ, ಅವನಿಗೆ 10 ಲೋಟ ಕೊಟ್ಟು ನಮಗೆ 1 ಲೋಟ, ಹೌದ್ರಲ್ಲೂ ಅವಳಿಗೆ ಜಾಸ್ತಿ. ನಮ್ಮ ಅಣ್ಣಕ್ಕೆ ಹೊಡೆದೊಡ್ದಿರು ಎಷ್ಟು ಕೊಟ್ರು ಒಂದೇ ಅಂತ ತೀರಾಕಿಂತ ಪತಿ ಮಾಡೋರು ಇವರಿಬ್ರು. ನಾನು ಇವಳಿಗೂ ಅಲ್ಲ, ಇವ್ರ ಅಣ್ಣಂಗೂ ಒಂದು ಹೊಂದಾಣಿಕೆ. ಅವ್ರಿಗೆ ವಿಡಿಯೋ ಮಾಡೋದ್ರಲ್ಲೂ ಒಂಚೂರು ಹೆಚ್ಚು ಕಮ್ಮಿ ಆದ್ರೂ ಅದು ಸಹಿಸಲ್ಲ, ಅದಕ್ಕೆ ಜಾಸ್ತಿ ವಿಡಿಯೋ ಮಾಡಿರ್ಲಿಲ್ಲ ಪೂಜಾ ಅವ್ರು. ಇನ್ನು ಅವ್ರು ಫುಲ್ಲು ಕಿತ್ತಾಟ. ನಾನು ಅಣ್ಣ ಕಿತ್ತಾಡ್ತೀವಿ. ಆಕ್ಚುಲಿ ಅವನು ನಾನು ಒಂದು, ಇವನು ಮತ್ತೆ ನಮ್ಮ ಅಕ್ಕ ಒಂದು, ಯಾವಾಗ್ಲೂ ಅಷ್ಟೇ ಅವ್ರ ಯೋಚನೆಗಳು ಅಂತದೆ, ಬರೀ ಮನೆ ಹಾಳು ಮಾಡಕ್. ಇವರಿಬ್ರು ಕಾಸ್ಟ್ಗಳು, ಇವಳು ಮತ್ತು ನಮ್ಮ ಅಣ್ಣ ಇಬ್ರು ಕಾಸ್ಟ್ಗಳು. ಇಬ್ರು ಒಂಥರ ನಮಗೆ ಒಂದೇ ಬುದ್ಧಿ ನಮ್ಮಿಬ್ರದು. ನಮ್ಮೂರು ನಮ್ಮ ಹಳ್ಳಿ, ನಾವು ಆ ಕಡೆ ಬಿಟ್ಟು ಬರಲ್ಲ ಅಂತ. ಇವರು ಮನೆಗೆ ಬಂದು ಸೇರ್ತಿರ್ಲಿಲ್ಲ. ಆಗ್ಲೇ ಈಗ ಆಡ್ಬೇಕಾಗಿರೋದೆಲ್ಲ ಆಗ್ಲೇ ಆಡಿ ಆ ಏಜ್ ಅಲ್ಲಿ ಬಂದ್ಬಿಟ್ಟಿದ್ದಾರೆ. ಅಂದ್ರೆ ಸುಮ್ನೆ ಸುಳ್ಳೇಲಿ ಹೊಟ್ಟೆ ನೋವು ಅಂತ ಹೇಳ ಇವ್ರು ಕೊಳ್ಳಿಪೇಟೆಲೆಲ್ಲ ಓದ್ ಬಂದಿದ್ದಾರೆ. ಆಡು ಮುಟ್ಟದ ಸೊಪ್ಪಿಲ್ಲ, ಇವ್ರು ಓದ್ದಲ್ಲೇ ಇರೋ ಜಾಗ ಇಲ್ಲ. ಇವ್ರು 3 ಜನ, ನಾನೊಬ್ಳೆ ನನ್ನೂರು ಅಷ್ಟೇ, ಹಳ್ಳಿ ಬಿಟ್ಟು ಹೋಗಿಲ್ಲ. ನನ್ಗೆ ಯಶೋದ 2 ಇಂಜೆಕ್ಷನ್ 2 ಇಂಜೆಕ್ಷನ್ ಕಾವಿಂಗ್ ಕೊಡ್ಸವ್ರಲ್ಲ. ಅದ್ರಲ್ಲೂ ನಮ್ಮ ಅಕ್ಕಂದೊಂದು ನೆನ್ಪಿತ್ತೆ, ಅವಳು ಯಾವಾಗ್ಲೂ ಹಿಂಗ್ ಓಡಾಡೋಳು. ಆಮೇಲೆ ಒಂದು ಸ್ಟೋರಿ ನಿಜನಾ, ಯಕ್ಷಿ ಯಾವಾಗ್ಲೂ ಒಂದ್ಸರಿ ಒಂದು ಹೇಳಿದ್ದ ನನಗೆ, ಯಕ್ಷಿತ್ಗೋಸ್ಕರ ಕಾವ್ಯ ಓದುತ್ತಿದ್ದು ಸ್ಕೂಲಲ್ಲಿ. ನಾನು ಕೊಡ್ಲೇಪೇಟೆ ಬೋರ್ಡಿಂಗ್ ಅಲ್ಲಿ ಇದ್ದಾಗ, ನಾನು 4th ಅವಳು 6th, ನಾನು ಅವಳನ್ನ ಒಟ್ಟಿಗೆ ಹಾಕಿದ್ರು. ಇವನ್ನ ಮತ್ತು ಅವಳನ್ನ ಅಣ್ಣ ಮತ್ತು ಇವಳನ್ನ ಒಟ್ಟಿಗೆ ಇದ್ದಿದ್ದು. ಆ ಬೋರ್ಡಿಂಗ್ ಅಲ್ಲಿ ಏನಾಗ್ಬಿಡ್ತು, ನಾನೇನೋ ತಪ್ಪು ಮಾಡಿದೆ, 10 ಏಟ್ ಹೊಡಿಸ್ಬೇಕಿತ್ತು. 10 ಏಟ್ ಹೊಡಿಬೇಕಾದ್ರೆ ನನಗೆ ಅವಾಗ 5 ಏಟ್ ಹೊಡೆದ್ರು. ನನಗೆ ಫುಲ್ ನೋವಾಗಿ ಅಳ್ತಾ ಕೂತಿದ್ದೆ, ವಾ ಅಂತ ಅನ್ಕೊಂಡಿಲ್ಲ. ಆಮೇಲೆ ಅಕ್ಕ ಅಲ್ಲಿದ್ದಲ್ಲ, ಅವಳು ಅಳ್ತಾ ಇದ್ಲು. ಟೀಚರ್ ಕೇಳಿದ್ರು, ನೋಡೋ ನಿನ್ ತಮ್ಮಂಗೆ ಇದು ನೀನು ಶೇರ್ ಮಾಡಿದ್ರೆ ನಾನು ಇದು ಮಾಡ್ತೀನಿ ಅಂತ. ಆವಾಗ ಅವಳು ಪಾಪ ನಾನು ಶೇರ್ ಮಾಡ್ತೀನಿ ಅಂದ್ಬಿಟ್ಟು, ಅವಳು 6th ಸ್ಟ್ಯಾಂಡರ್ಡ್ ಅಷ್ಟೇ, ಅವಳೇನು ದೊಡ್ಡ ಇದಲ್ಲ. ಆಗ್ಲೇ ಪಾಪ ಬಂದು ಹೊಡೆದ್ರು, ಟೀಚರ್ ಹೊಡೆದ್ರು. ಅದು ನನಗೆ ಇನ್ನೂ ನೆನಪಿದೆ. ಇವಳು ಅದನ್ನ ಶೇರ್ ಮಾಡಿದ್ಲು, ಶೇರ್ ಮಾಡಿ ಅಳ್ತಾ ಇದ್ಲು. ನನಗೆ ಅವಾಗ, ನಾನು ಇನ್ನೂ ಚಿಕ್ಕ ಹುಡುಗ ಅಲ್ವಾ, ನನಗೆ ಅವಾಗ ಗೊತ್ತಾಗ್ಲಿಲ್ಲ. ನಾನು ಅದು ಫೀಲ್ ಏನು, ಅದು ಏನು ಅನ್ನೋದು ಅರ್ಥ ಮಾಡ್ಕೊಳ್ಳೋ ಅಷ್ಟು. ಇವರಿಬ್ಬರದು ಬಾಂಡಿಂಗ್ ಹಂಗೆ, ಅದ್ರ ಅವನಿಗೆ ತಿನ್ಸಿರ್ತೀನಿ, ಅವನೇ ನಮಗೆ ತಿನ್ಸಿರ್ತೀನಿ. ಮತ್ತೆ ನಾನು ಎಲ್ಲೇ ಹೋದ್ರು ನಾನು ಬರೀ ಪೆನ್ ಕಳ್ಕೊಳ್ವೆ. ಬೆಳಿಗ್ಗೆ ಎದ್ದ ತಕ್ಷಣ ನಾನು ಕ್ಲಾಸಿಗೆ ಹೋಯ್ತ್ರೆ ಸಾಕು, ಇಡೀ ಸ್ಕೂಲ್ ಅವ್ರ ಕ್ಲಾಸ್ ಮೇಟ್ಸ್ ಇದ್ರಲ್ಲ, ಅಕಯ್ಯ ಪೆನ್ನು, ಬೆಳಗ್ಗೆ ಹೋಗ ಅಕಯ್ಯ ಅಂತ. ಆದ್ರೆ ಒಂದು ಬೇಜಾರಾಗಿದೆ ಗೊತ್ತಾ, ಯಾರೇ ಆಗ್ಲಿ ಟೀಚರು, ಅವ್ರಿಗೆ ಯಾರಂತ ಹೆಸರು ಹೇಳೋದು ಬೇಡ, ಬಟ್ ಮಕ್ಕಳು 6ನೇ ಕ್ಲಾಸು, ನೀನು 3ನೇ ಕ್ಲಾಸಾ? ನಾನು 4ನೇ ಕ್ಲಾಸ್, ನೀನು 4ನೇ ಕ್ಲಾಸು. ವದನ್ ಶೇರ್ ಮಾಡೋದು ತಪ್ಪು ಮಾಡದೇ ಇರೋಂಥ ಒಂದು ಮಗುಗೆ ವದನ್ ಶೇರ್ ಮಾಡೋದು ಸರಿಯಲ್ಲ. ಅದು ಯಾವ ಟೀಚರಾಗಲಿ ಈ ಮಕ್ಕಳುತನ ಮೆರಿಬಾರ್ದು. ಸಣ್ಣ ಮಕ್ಕಳು ಅವ್ರ ದೊಡ್ಡತನ ಮೆರೆದ್ರು. ಕಾವ್ಯ ಅಲ್ಲ, ಆದ್ರೂ ಕಾವ್ಯನ್ ದೊಡ್ಡತನ ಮೆರೆದ್ರು. ಅಷ್ಟು ಚಿಕ್ಕ ಮಗು, ಒಬ್ರು ಟೀಚರ್ ಅವ್ನು ಶೇರ್ ಮಾಡ್ತೀಯ ಅಂತ ಕರೆಸ್ಬಿಟ್ಟು ಹೊಡಿಬೇಕು ಅನ್ನೋ ಮನ್ಸು ಬರುತ್ತೆ. ಈಗಲೂ ಅಷ್ಟೇ, ಏನಾರು ಆದ್ರೆ ಹಾಗಯ್ಯ ಅವನು ಯಕ್ಷಿತ್ ಈಗಲೂ ಫೋನಲ್ಲಿ ಬರೀ ಇಂತೇವೆ ಇವ್ರಿಬ್ಬರದ್ದು ಬಂದೆ. ನಂದು ನಮ್ಮ ಅಣ್ಣಂದು ಹಂಗಲ್ಲ. ಮತ್ತೆ ಇನ್ನೊಂದಂದ್ರೆ ನಮ್ಮ ಅಕ್ಕನು ಇವನು ಹುಡ್ತಾಗ್ಲಿಂದ ಹೊರಗಡೆನೆ, ಅವ್ರ ಮನೇಲಿ ಓದಿದ್ದೆ ಅಲ್ಲ ಅಲ್ವಾ. ಇವರಿಬ್ರು ಒಟ್ಟಿಗೆ ಮನೇಲಿ ಇಲ್ಲವೇ ಇಲ್ಲ, ಫುಲ್ಲು ಹೊರಗೇನೆ ಇವರು. ನಾನು ನಮ್ಮಣ್ಣ ಚಿಕ್ಕದ್ರಿಂದನೂ ನಾವು ಮನೇನೆ ಸೇರ್ಕೊಂಡಿದ್ದೆ, ಯಾಕಂದ್ರೆ ಅಪ್ಪ ಅಮ್ಮ ಊರು ಬಿಟ್ಟು ಹೋಗ್ತಾ ಇರ್ಲಿಲ್ಲ. ಹಾಗಾಗಿ ನಾವಿಲ್ಲಿ ಬಿಡೋರು, ಇಲ್ಲಿ ಆಟ ಆಡಕ್ ಬಿಟ್ಟಿದ ತಕ್ಷಣ ಅಲ್ಲಿ ಹೂವಾಯ್ತು ಮಗ್ಗ ಆಯ್ತು, ಹೂವಾಯ್ತು ಮಗ್ಗ ಆಯ್ತು ಅಂತ ಕಾಲು ಎಣ್ಣೆ ಹಿಡ್ಕೊಂಡು ಅವೆಲ್ಲ ಆಟಾಡಿ ಚೆನ್ನಾಗಿ ನೆನಪಿದೆ. ಅಲ್ಲಿ ಒಂದ್ಸರಿ ಅಲ್ಲಿ ಟಾಯ್ಲೆಟ್ ರೂಮ್ ಇತ್ತು, ಬಾತ್ರೂಮ್, ಅಲ್ಲೆಲ್ಲ ಇದೆಲ್ಲ ಇರ್ಲಿಲ್ಲ ಅವಾಗ. ಇದು ನಮ್ಮ ಕ್ಲಾಸ್, ಇದು ಈ ಕ್ಲಾಸ್ ಅಲ್ಲಿ ಮೂಲೆ ಇಲ್ಲ, 1, 2 ಇಲ್ಲೇನಿತ್ತು, ಇಲ್ಲಿ ಇದಾಗೋಯ್ತು. ನಮ್ಮ ಜಯ ಟೀಚರು, ಜತ್ರಿ ಟೀಚರು, ಜತ್ರು ಇಲ್ಲೇ ಇಲ್ಲ, ಜಯ ಟೀಚರು, ಜತ್ರಿ ಟೀಚರು, ಫ್ಲಾಸಿ ಟೀಚರು ಎಲ್ಲನೂ ನೆನಪು ಮಾಡ್ಕೊತಿದ್ದೀವಿ.
ನಮ್ಮ ಹಾರ್ಟ್ ಬೀಟ್ ಜಾಸ್ತಿ ಆಗ್ತಿದೆ, ತುಂಬಾ ಖುಷಿ ನಮಗೆ ಆಗ್ತಿದೆ. ನನಗೆ 3ನೇ ಕ್ಲಾಸ್ವರೆಗೂ ಕನ್ನಡ ಮೀಡಿಯಂ ಓದಿರೋದು. ಆ ಬುನಾದಿನೇ ನಮಗೆ ಕನ್ನಡದ ಮೇಲೆ ಪ್ರೇಮ ಬರಕ್ ಸ್ಟಾರ್ಟ್ ಆಗಿದ್ದು. ಅದಾದ್ಮೇಲೆ ಇಂಗ್ಲಿಷ್ ನಮಗೆ ಹೊಡಿತಿರ್ಲಿಲ್ಲ, ಆಕ್ಚುಲಿ ಹೊಡಿತಿರ್ಲಿಲ್ಲ. ತೊಡೆ ಮೇಲೆ ಕೂರಿಸಿ, ಇಲ್ಲಿ ಎಷ್ಟು ಜನ ಎಷ್ಟು ಸ್ಟ್ರೆಂತ್ ಇತ್ತು ಗೊತ್ತಾ, ನಮಗೆ ತೊಡೆ ಮೇಲೆ ಕೂರಿಸಿ ಅವ್ರು ಹೇಳ್ಕೊಡ್ತಿದ್ದು ಒಬ್ರೊಬ್ರಿಗೂ ಕೂಡ. ಒಂದು ಲೇಟ್ ಆಗುತ್ತೇನೋ ಒಂದ್ಸರಿ ಮರ್ದತ್ರ ಹೋಗ್ಬಿಟ್ಟು ಬೇಡ. ಯಾವ ಮರ ಇರ್ಬೋದು ಗೊತ್ತಿಲ್ಲ, ನೋಡೋಣ. ನನಗೆ ಅನ್ಸಿದ್ ಮಟ್ಟ ಅದಕ್ಕೆ ನೆನಪಿದೆ. ಅದೇ ನಿಮ್ದು ಆ ಕಡೆ ಇರ್ಬೋದು, ನನಗೆ ಚೆನ್ನಾಗಿಲ್ಲ ಇದೆ, ಯಾಕಂದ್ರೆ ಇಲ್ಲಿ ಬಾತ್ರೂಮ್ ಇತ್ತು, ಹಾಗಾಗಿ ನಮ್ದು ನಂದು ಆ ಮೂಲೆಯಲ್ಲಿ ಇದೆಯಲ್ಲ ಅದೇ ಅಂತ ಹೇಳ್ತೀನಿ ನಾನು. ನೋಡಿ ನಮ್ ಬರೀ 3ನೇ ಕ್ಲಾಸ್ 4ನೇ ಕ್ಲಾಸ್ ಮಕ್ಕಳೆಲ್ಲ ಪಾಪ ಹಾಕ್ಸಿದಾರಲ್ಲ ಅವ್ರ ಮರನ. ನೋಡಿ ಅದು ತುಂಬಾ ಎಷ್ಟು ಒಳ್ಳೇದು ಅಂತಂದ್ರೆ ಕಾಡಾಗಿದೆ ಕೈಲಿ ಅವತ್ತು ಹಾಕ್ಸಿರೋದು, ಇವತ್ತು ನೋಡಿ ಎಷ್ಟು ದೊಡ್ಡದಾಗಿ ಎಷ್ಟು ಜನಕ್ಕೆ ನಾವೇನ್ 1 ವರ್ಷ 2 ವರ್ಷ ಹಾಕಿ ಹೋಗಿದೀವಿ ಅಷ್ಟೇ, ಹಾಕಿರೋದಂದು ಬೆಳೆಸಿರೋದು ನಾವಲ್ಲ. ಅಲ್ಲ 1 ವರ್ಷ ನಮಗೆ ಅದನ್ನ ಫುಲ್ ಆಕ್ಟಿವಿಟೀಸ್ ಕೊಟ್ಟಿದ್ರು. ಈಗ ಆಕ್ಟಿವಿಟೀಸ್ ಇಲ್ವೇ ನಮ್ಮ ಮಕ್ಕಳಲ್ಲಿ? ಎಲ್ಲ ಮಾರ್ಕ್ ಎಲ್ಲೂ ಇಲ್ಲ ನಾನು ನೋಡಿದಂಗೆ. ನೋಡಿ ಈಗ ಎಲ್ಲ ಇಷ್ಟು ದೊಡ್ಡ ಮರಗಳಾದಾಗ ನಮ್ಗೆ ಎಷ್ಟು ಖುಷಿ ಆಗುತ್ತೆ. ಇಲ್ಲಿ ಎಲ್ಲರೂ ಒಂದೊಂದು ನೆಟ್ಟಿದ್ ಮರ ಅನ್ನಕ್ಕೆ ಇಲ್ಲಿ ಇರೋ ಸ್ಟೂಡೆಂಟ್ಸ್ ಗಳೆಲ್ಲ ಹಾಕಿರೋದು, ನಮ್ ಬ್ಯಾಚ್ ಅವರು ಆ ಟೈಮಲ್ಲಿ ಇರೋರು. ನೋಡಿ ಈಗ ಎಷ್ಟು ಒಂದು 25 ವರ್ಷದಿಂದ ನಾವ್ ಇಲ್ಲಿ ಬಂದಿದ್ದು ಟಾಯ್ಲೆಟ್ ಹೋಗಕ್ಕೆ. ಅಲ್ಲಿ ಕಣೆ ಇದ್ದಿದ್ದು ಎಲ್ಲ ಕಡೆ ಇದೆ ಕಣೆ, ಎಷ್ಟು ನೆನಪಿದೆ ನನಗೆ. ಹೌದಾ? ಮೇಬಿ ಇದು ಅನ್ಕೊಂತೀನಿ ಈ ತರದ್ದು ಇಲ್ಲೇ ನನಗೆ ಅದ್ರ ಹಿಂದ್ಗಡೆ ಇದ್ದಿದ್ದು ಅಂತ ಅನ್ನಿಸ್ತಾ ಇದೆ. ಕತ್ಲಾಯ್ತು, ವಿಡಿಯೋ ಕಾಣಿಸ್ತಿಲ್ಲ. ಕಾಣಿಸಲ್ವಾ? ಇಲ್ಲೇ ನೋಡಿ ನಮ್ಮ ಜಾಗ ಇದ್ದಿದ್ದು, ತುಂಬಾ ಖುಷಿ ಆಗ್ತಿದೆ. ಮತ್ತೆ ಅದು ನೀನ್ ಎಂತ ಚೈಲ್ಡಿಶ್ ಅನ್ನೋದಕ್ಕೆ 25 ವರ್ಷದ ಟಾಯ್ಲೆಟ್ ಮಾಡಕ್ ಬರ್ತಾ ಇದ್ದು ಅಂತ. ಸ್ಕೂಲ್ಕಿಂತ ಜಾಸ್ತಿ ಟಾಯ್ಲೆಟ್ ನೋಡಿ ಖುಷಿ ಪಡ್ತೀನಿ. ನಾನು ಚನ್ನಪುರ ಸ್ಕೂಲಲ್ಲೂ ಓದಿದ್ದೀನಿ, ನಾವು ರೋಡ್ ಸೈಡ್ ಟಾಯ್ಲೆಟ್ ಮಾಡ್ತಾ ಇದ್ದಿದ್ದು. ಅಲ್ಲ ಈಗ ನೋಡಿ ಆ ಕಲ್ಚರೇ ಹೊಟ್ಟೋಗಿದೆ. ನಾವು ಹೇಳ್ದಂಗೆ ಮಕ್ಕಳಲ್ಲಿ ಮರ ನಡೆಸೋದು ಇವತ್ತೆಲ್ಲ ಬರೀ ಸ್ಕೋರ್ಗಳ ಮೇಲೆ ಓಡ್ತಾ ಇರೋದು. ನಾವು ಸ್ಕೂಲಿಗೆ ಕಳಿಸ್ತೀವಿ, ನನ್ನ ಮಗನಿಗೆ ಮಾರ್ಕ್ಸ್ ಜಾಸ್ತಿ ಬರಬೇಕು, ಈ ಮರ ನೆಡಬೇಕು, ಗಿಡ ನೆಡಬೇಕು, ಇವೆಲ್ಲ ಎಲ್ಲೋದು, ಇವೆಲ್ಲ ಕಲ್ಚರ್ ಅದು. ನಮ್ದು ಒಂದು ಒಳ್ಳೆ ಭವಿಷ್ಯ ಸ್ಟಾರ್ಟ್ ಆಗಿದೆ ಮಾತ್ರ. ಏನೇ ಆಗ್ಲಿ ಎಲ್ಲರಿಗೂ ಅಷ್ಟೇನೆ. ನೋಡಿ ಎಷ್ಟಿದೆ ಜಾರ್ಬಂಡಿ, ಎಷ್ಟು ಚೆನ್ನಾಗಿದೆ ಇಲ್ಲಿ. ನಾವಿದ್ದಾಗ ಇರ್ಲಿಲ್ಲ, ಆಗಿರೋದು ಇಲ್ಲೆಲ್ಲ ಆಟ ಆಡಿದ್ವಿ, ಇಲ್ಲೇ ನಾವು ಪ್ರೇಯರ್ ಮಾಡ್ತಾ ಇದ್ದಿದ್ದು. ಮತ್ತೆ ಅದು ಅಲ್ದಲೆ ಇಲ್ಲಿ ನಮಗೆ ತುಂಬಾ ಜನ ಫ್ರೆಂಡ್ಸ್ ಇದಾರೆ. ರೂಪ ಆಗ್ಲಿ, ಜಾನಿ ಆಗ್ಲಿ, ದೀಪು ಆಗ್ಲಿ. ನಂದು ಚೈಲ್ಡ್ಹುಡ್ ಫ್ರೆಂಡ್ ಅವನು ಅವಾಗ ನಂದು 1ನೇ ಕ್ಲಾಸಲ್ಲಿ ಫ್ರೆಂಡ್ ಆಗಿದ್ದಾನಲ್ಲ, ಅವ್ನು ಇವತ್ತು ನನ್ನ ಫಸ್ಟ್ ಫ್ರೆಂಡು. ಏಸೋಣ್ಣ ನಮ್ಮ ಅಣ್ಣನ ಫ್ರೆಂಡ್ಸ್ ಇರೋ, ನಮ್ಮ ಅಕ್ಕನ ಫ್ರೆಂಡ್ಸ್ಗಳು ಎಲ್ಲಾರು ನಮಗೆ ಫ್ರೆಂಡ್ಸ್ಗಳು. ನಂಗೆ ಒಬ್ರು ನೆನಪಿದ್ದು ಏಸೋಣ್ಣ ಮತ್ತೆ ಜಾನಿ ಅವರು. ನಮ್ಮ ಮನೆಯಲ್ಲಿ ಬಾಗಿಲು ತೆಗ್ದಿದ ತಕ್ಷಣ ಹಾಲು ಕೊಡಕ್ ಬಂದಿದ್ದಾಗ ಓಡ್ ಬರೋರು, ಹಾವು ಅಂತ ಓಡೋಗಿದ್ದು, ಹಾಲು ಕೊಡಕ್ ಬರ್ತಿದ್ದು ಪ್ರತಿಯೊಂದು ನೆನಪಿದೆ. ಮತ್ತೆ ಹೇರ್ ಕಟ್ ಮಾಡ್ತಿದ್ರು ರೂಪ ಅಂತ. ಈಗೆಲ್ಲ ಅವ್ರ ಮುಖ ಪರಿಚಯ ಬರಲ್ಲ ಅನ್ಸುತ್ತೆ ಅದು ನೋಡಿದ ತಕ್ಷಣ, ಯಾಕಂದ್ರೆ 2ನೇ ಕ್ಲಾಸಲ್ಲಿ ಇದ್ದಾಗ. ಮತ್ತೆ ನನ್ನ ಏಜ್ ಮಂಜುಳಾ ಅಂತ ನನಗೆ ಬಂದು ಮುದ್ಕೊಡೋಳು ಪಾಪ, ಈಗಲೂ ನೆನಪಾಗ್ತಿದೆ. ಅದೇ ಚಿಕ್ಕದು ಪಾಪ, ಅದೇ ಬೋರ್ಡಿಂಗ್ ಅಲ್ಲಿ ಇತ್ತು, ಅಪ್ಪ ಅಮ್ಮ ಇರ್ಲಿಲ್ಲ. ಮಂಜಾ ಇವರೆಲ್ಲ ನೆನಪಾಗ್ತಾ ಇದಾರೆ. ಇಲ್ಲ ಪಾಪ ಅವರೆಲ್ಲ ಮತ್ತೆ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ಮೇಲೆ ಇಲ್ಲಿಂದ ಕೆಲವರು ನನಗೆ ಕಮೆಂಟ್ ಹಾಕ್ತೀರಾ. ಅದೊಳದಲ್ಲಿ ನನಗೆ ಹಾಸನದಲ್ಲಿ ಒಬ್ರು ಆಟೋದಲ್ಲಿ ಸಿಕ್ಕಿದ್ರು, ಸಂದೀಪ್ ಅಂತ, ಅಥವಾ ಹೆಸರು ಮಿಸ್ ಆಗಿದ್ರೆ ಕ್ಷಮೆ ಇರಲಿ. ಸಂದೀಪ್ ಅಂತ. ಥ್ಯಾಂಕ್ ಯು ಸೋ ಮಚ್ ಮಾತಾಡ್ಸಿದ್ದಕ್ಕೆ. ಇವತ್ತು ನೋಡಿ, ಇವತ್ತು ನಿಮ್ಮ ಶೆಟ್ಟಳ್ಳಿಲ್ಲ, ಇದು ನಮ್ಮ ಬಾಲ್ಯ ಜೀವನ ಸ್ಟಾರ್ಟ್ ಆಗಿದ್ದು, ನಮ್ಮ ಬಾಲ್ಯ ಕಳೆದಿದ್ದಂಥ ಅಮೂಲ್ಯವಾದ ಜೀವನ ಅದು. ಸೊ ಇಲ್ಲಿ ತುಂಬಾ ಖುಷಿ ಆಗ್ತಾ ಇದೆ, ತುಂಬಾ ಖುಷಿಯಿಂದ ವಿಡಿಯೋ ಮಾಡ್ತಾ ಇಲ್ಲ. ನಾವಿಲ್ಲಿ ಬೇಸ್ ಹಾಕಿದ್ವಲ್ಲ, ಏನ್ ಮದುವೆ ಆದ್ಮೇಲೆ ಅಲ್ಲ, ಇದು ಹಿಂದೆನೇ ಇತ್ತು. ಅಲ್ಲ ಇನ್ನೊಂದು ಅಂದ್ರೆ ನನಗೆ ನನ್ನ ಭಾವನೆಗಳಿಗೆ ನಿಜವಾಗ್ಲೂ ಪದಗಳೇ ಇಲ್ಲ, ಅಷ್ಟು ಮನಸ್ಸಲ್ಲಿ ಭಾವನೆ ಇದೆ. ಈ ಪದಗಳು ಬಾಯಿಗೆ ಬರ್ತಲ್ಲ, ಹಂಗಿದೆ, ಆತರ ಇದೆ. ತುಂಬಾ ಖುಷಿ ಆಗ್ತಿದೆ. ಓಕೆ, ಇವಾಗ ಕತ್ಲೆ ಆಗಿದೆ, ನಾವು ಹಾಸನಕ್ಕೆ ಹೋಗ್ಬೇಕು, ಇವ್ರಿಗೆ ಕೆಲಸ ಇದೆ. ಏನೇ ಆಗ್ಲಿ, ಸ್ಕೂಲ್ಗಳಲ್ಲಿ ಹೇಳೋದು ನನ್ನ ಕಡೆಯಿಂದ ಒಂದು ಮೆಸೇಜ್ ಹೇಳಕ್ ಇಷ್ಟಪಡ್ತೀನಿ. ಸ್ಕೂಲ್ಗಳಲ್ಲಿ ಹೊರಗಡೆ 100% ಪಾಸ್ ಔಟ್ ಹಾಗೆ ಹೀಗೆ ಅಂತ ಇದಾಕ್ಬಿಟ್ಟು ಬಿಸ್ನೆಸ್ ಮಾಡ್ಕೊಂಬೇಡಿ. ಸ್ಕೂಲ್ಗಳಲ್ಲಿ ನಿಜವಾದ ಎಜುಕೇಷನ್ ಅಂದರೆ ಇದು. ಇವ್ರು ಏನೆಲ್ಲ ತೋರಿಸಿದ್ರು ಇವತ್ತು ಅದು ಮರಗಳನ್ನ ನೆಟ್ಟೆ ಅಂತ ಬಂದು ವಾಪಸ್ ಬಂದು ಇವತ್ತು ಕಾರ್ಡ್ ನೋಡೋದು ಇದೆಯಲ್ಲ, ಈ ಒಂದು ಕಾರ್ಡ್ ಥರ ಬೆಳೆಸಿ ಹೋಗಿದ್ದಾರೆ. ನನಗೂ ಇದೇ ಅನುಭವ. ಹೈಸ್ಕೂಲಲ್ಲಿ ನಮ್ಮ ಮಾಸ್ಟ್ರು ಶಂಕರಗೌಡರು ಅಂತ ಗಿಡಗಳು ನೆಡ್ಸಿದ್ರು, ಇವತ್ತು ದೊಡ್ಡ ಮರಗಳಾಗಿದ್ದಾವೆ. ಆ ಮರ ನಾವು ನೋಡೋಕೆ ವಾಪಸ್ ಬಂದಾಗ ನೋಡಿ ದೊಡ್ಡ ಕಾಡಾಗಿದೆ. ಇದು ಪ್ರಕೃತಿ ಜೊತೆ ಹೆಂಗ್ ಬದುಕಬೇಕು ಉಳಿಯೋದು ತಲೆಯಲ್ಲಿ. ನಿಮ್ಗಲ್ಲಿ ಕಲ್ಚರ್ ಇತ್ತ ಅದು. ಇದು ಬೋರ್ಡ್ ಹಾಕ್ಬಿಟ್ಟು 100% ನಮ್ದು ಎಜುಕೇಶನ್. ಎಜುಕೇಶನ್ ಏನಾದ್ರು ಪುಸ್ತಕದಲ್ಲಿ ಮಾತ್ರ ಅಲ್ಲ ಎಜುಕೇಶನ್ ಇರೋದು. ಜೀವನನ ಹೆಂಗೆ ರೂಪಿಸ್ಕೋಬೇಕು ಅಂತ ಕಲ್ತ್ಕೊಡೋದೇ ವಿದ್ಯೆ. ಆ್ಯಕ್ಚುಲಿ 64 ವಿದ್ಯೆ ಇದಾವಂತೆ. 64 ವಿದ್ಯೆಯಲ್ಲಿ ಚಿತ್ರಕಲೆ,
ಕಲೆ ಆಗಿರ್ಬೋದು, ಇಲ್ಲ ಅಡುಗೆ ಮಾಡೋದಾಗಿರ್ಬೋದು, ಬಟ್ಟೆ ಹೊಲಿಯೋದಾಗಿರ್ಬೋದು, ಎಲ್ಲವೂ ಒಂದೊಂದು ಕಲೆಗಳಿದ್ವು. ಒಬ್ಬ ವ್ಯಕ್ತಿ ತನ್ನ ಜೀವನನ ಕಾಡಿಗೆ ಬಿಟ್ಟರು ಅವ್ನು ಹೆಂಗೆ ಜೀವನ ಮಾಡ್ಕೊಂಡು ಬರ್ತಾನೆ ಅಂತ ಕಲಿಸ್ಕೊಡೋದೇ ವಿದ್ಯೆ. ಇವತ್ತು ಬರೀ ಇಂಜಿನಿಯರ್ ಮಾಡೋದು ಒಂದು ವಿದ್ಯೆ ಅಲ್ಲ, ಇಡೀ ಭೂಮಿಲಿ ಇರೋರೆಲ್ಲ ಇಂಜಿನಿಯರ್ಸ್ಗಳಾದರು ಅಂತ ಅಂದರೆ ನಿಮಗೆ ಬಟ್ಟೆ ಹೊಲ್ಕೊಡೋನಾಗಲಿ ಅಡುಗೆ ಮಾಡ್ಕೊಡೋನಾಗಲಿ ಯಾರೂ ಇರಲ್ಲ. ಎಲ್ಲ ಥರದ ವಿದ್ಯೆ ಜೀವನ ಸರ್ವೈವ್ಗೆ ಬೇಕು. ಅದು ನಿಜವಾದ ಎಜುಕೇಷನ್ನು. ನಾವು 100% ಪಾಸ್ ಔಟ್ 100% ಎಜುಕೇಷನ್ ಅನ್ನೋದು ನಿಜವಾದ ಎಜುಕೇಷನ್ ಅಲ್ಲ. ಅದು ಬಿಸ್ನೆಸ್ ಮಾಡಬೇಡಿ. ಎಜುಕೇಷನ್ ಬಿಸ್ನೆಸ್ ಆಯಿತು ಅಂದರೆ ಸುತ್ತಮುತ್ತ ಇರೋ ಹಾಸ್ಪಿಟಲ್ಗಳು ಬಿಸ್ನೆಸ್ ಆಯ್ತವೆ. ಯಾಕಂದರೆ ದುಡ್ಡು ಕೊಟ್ಟು ಓದಿಸಿರ್ತಾರೆ ಡಾಕ್ಟರ್ ಆದವರು. ನಮ್ಮ ದೇಹನ ಅವರು ಭ್ರಷ್ಟಾಚಾರಕ್ಕೆ ಉಪಯೋಗಿಸ್ಕೊಂತಾರೆ. ಎಜುಕೇಷನ್ ಅನ್ನೋದನ್ನು ಮಾತ್ರ ಯಾವತ್ತು ಬಿಸ್ನೆಸ್ ಮಾಡ್ಕೊಬೇಡಿ. ನಮ್ಮ ಶೆಟ್ಟಳ್ಳಿ ಬಂದಾಗ ಮಿಲ್ ಅಂಕಲ್ ಅಂದಾಗ ಇವನಿಗೆ ನೆನಪಾಗುತ್ತೆ ನೋಡಿ. ನಾವು 4 ಜನ ಒಟ್ಟಿಗೆ ಬರ್ತಿದ್ದಿದ್ದು ಮನೇಲಿ. ನಮ್ಮ ವಾಣಿಯಕ್ಕೆ ಕಳಿಸ್ಬಿಟ್ರೆ ಸಾಕು, ಆ ಚರ್ಚ್ ಹತ್ರ ಹೋಗ್ಬಿಟ್ಟು ಎಕ್ಸಾಮ್ ಟೈಮ್ ಆಗಲಿ ಯಾವಾಗಲೂ ಬಂದರೂ ನಾವು ಮಂಡಿ ಹಾಕಿ ನಮಸ್ತೆ ಮಾಡೇ ಬರ್ತಾ ಇದ್ದಿದ್ದು. ನಾವು ಆಮೇಲೆ ಅಲ್ಲಿ ಮಿಲ್ ಅಂಕಲ್ ಅಂತ ಒಬ್ರಿದ್ದಾರೆ, ನಮ್ಮ 4 ಜನಕ್ಕೂ ಚಾಕ್ಲೇಟ್ ಕೊಟ್ಟು ಕಳ್ಸೋರಲ್ಲ, ಚಾಕ್ಲೇಟ್ ಕೊಟ್ಟು ಕಳ್ಸೋರು ಈಗಲೂ ಇದ್ದಾರೆ. ನಾವು ಯಾವಾಗಲಾದ್ರೂ ಫ್ರೀ ಆದಾಗ ಬಂದು ಖಂಡಿತ ಮಾತಾಡ್ತೀವಿ. ಅಂಕಲ್ ನೋಡ್ತಾ ಇದ್ರೆ ಹಳೆ ನೆನಪು ಬರ್ತಾ ಇದೆ. 4 ಜನಕ್ಕೂ ಚಾಕ್ಲೇಟ್ ಕೊಟ್ಟು ವಾರದಲ್ಲಿ 4 ದಿನ ಕೊಡೋರು. ಯಾವಾಗ್ಲೂ ಚಾಕ್ಲೇಟ್ ಇದ್ದ ನಮಗೆ ಅಂತ ತಗೋಬರೋರು, ಏನಕ್ಕೋ ಗೊತ್ತಿಲ್ಲ, ಚಾಕ್ಲೇಟ್ ಯಾವಾಗಲೂ ಕೊಟ್ಟು ಕಳ್ಸೋರು. ತುಂಬ ಮೆಮೊರಿ ಇದೆ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ತುಂಬ ಪ್ರೀತಿಯಿಂದ ತುಂಬ ಖುಷಿಯಿಂದ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಕನ್ನಡ ಶಾಲೆ ಇದು, ಅದೇ ನಮಗೆ ಖುಷಿ. ಕನ್ನಡ ಶಾಲೆಗಳು ನಮಗೆ ನೋಡಿ ಯಾವ್ದು ಪಾರ್ಶಾಲಿಟಿ ಮಾಡಿಲ್ಲ ನಮಗೆ. ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ಸ್ ಅನ್ನೋದೇ ನಮಗೆ ತಲೆಲಿಲ್ಲ. ಬಟ್ ನಾವು ಇಲ್ಲಿದ್ದು ಅಲ್ಲಿ ಪೂಜೆ ಮಾಡ್ಕೊತಿದ್ದು ಬರ್ತಾ ಇದ್ದು. ಇಲ್ಲಿ ಏನೋ ಇದೇನು ಶಾಲೆಯಲ್ಲಿ ನಾವು ಮಕ್ಕಳು ತರ ಬೆಳೆದು ಅದೊಂದು ಖುಷಿ ಆಯ್ತು. ಮತ್ತೆ ಇಲ್ಲಿ ಎಷ್ಟು ಚೆನ್ನಾಗಿ ಅಮ್ಮ 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 ನಮ್ಮ ತೋಳಿಗೆ ರೆಕ್ಕೆ ಹಚ್ಚು, ಇದು ಮತ್ತೆ ಇನ್ನು ಒಳ್ಳೊಳ್ಳೆ ಸಂತೋಷ ನಮ್ಮ ಟೂರಿಗೆ ಹೋಗಿದ್ರು. ಸಂತೋಷ ಹೊಕ್ಕುತ್ತೆ, ಸಂತೋಷ ಹೊಕ್ಕುತ್ತೆ. ಅದು ನಾವು ಟೂರಿಗೆ ಹೋಗಿದ್ದು ಕರ್ಕೊಂಡು ಹೋಗಿದ್ದೆ 2ನೇ ಕ್ಲಾಸಲ್ಲಿ. ಆ ಸಾಂಗ್ ಆಡ್ಸಿದ್ರು, ಅದು ತುಂಬಾ ಚೆನ್ನಾಗಿದೆ. ಇಲ್ಲೂ ಅಷ್ಟೇ, ಅಮ್ಮ 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 ನನ್ನ ತೋಳಿಗೆ ರೆಕ್ಕೆ ಹಚ್ಚು, ಸೊಂಟದ ಬಳ್ಳಿ ಪಟ್ಟಿ ಕಟ್ಟಿ ರೆಕ್ಕೆ ಪುಕ್ಕ ಚಿಚ್ಚು. ಅದಕ್ಕೆ ನಾವು ಡ್ಯಾನ್ಸ್ ಮಾಡ್ತಿದ್ವಿ. ನಮ್ಮ 4 ಜನಕ್ಕೆ ನಾನೇ ದಡ್ಡಿ ಅಂತ ಹೇಳೋರು. ದಡ್ಡಿ ಅಂದ್ರೆ ಏನೋ, ದಡ್ಡಿ ಅಂದ್ರೆ ನಾನು 86 ಅಲ್ಲಿ ಇದ್ದೆ, 85%. ಇವರೆಲ್ಲ 90, 94, 100 ಹಂಗೆ ತೆಗಿತಿದ್ದಿದ್ದ ದಡ್ಡಿ ಅನ್ನೋರು. ನಾನು ಅದೇ 80 ತೆಗಿತಾ ಇದ್ದಿದ್ದು ದಡ್ಡಿ. ಇನ್ನೇನು 0 ತೆಗಿತಾ ಇದ್ದಿದ್ದು. ಪ್ರಾಮಿಸ್ ಇಲ್ಲ, ನಾನು ಚೆನ್ನಾಗಿ ಓದ್ತಿದ್ದೆ. 7 ಇವ್ರು 4 ಜನ ಕಂಪೇರ್ ಮಾಡಿದ್ರೆ ನಾನು ದಡ್ಡಿ ಅಷ್ಟೇ. ಈಗ ಫುಲ್ ಶತ ದಡ್ಡಿ ನಾನು, ಅದು ಒಪ್ಕೊಂತೀನಿ ನಾನು. ಇಲ್ಲ ಈಗ ಅವಳೇ ಈಗ ಟಾಪ್ ಅಲ್ಲಿ ಇರೋದು. ಈಗ ಅವಳೇ ಬ್ರಿಲಿಯಂಟ್. ಈಗ ಅಲ್ಲ, ಓದೋ ವಿಷಯದಲ್ಲಿ ನಾನು ಫುಲ್ ದಡ್ಡಿ. ನಾನ್ ಸ್ಟಾಪ್ ಮಾತಾಡ್ತಾ ಇದ್ದೀರಾ? ಕತ್ಲೆ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದೀವಿ. ನಾಳೆ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು.